ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್. ಸ್ನೇಹಿತರೆ, ವಾರಾಹಿ ದೇವಿ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಹೇಳಿ. ಅಮ್ಮ ತುಂಬಾ ಪವರ್ಫುಲ್ ಅಂತ ಎಲ್ಲರಿಗೂ ಗೊತ್ತಿದೆ. ನಾವು ಕಷ್ಟದಲ್ಲಿ ಅಮ್ಮ ಅಂತ ಕರೆದ್ರೆ ನಮ್ಮ ಕೈ ಹಿಡಿಯುವಂಥ ದೇವರು ಅಂದರೆ ಅದು ವಾರಾಹಿ ದೇವಿ. ಹಾಗಾಗಿ ವಾರಾಹಿ ದೇವಿಯ ಮಂತ್ರಗಳು ಅಷ್ಟೇ ತುಂಬಾ ಪವರ್ಫುಲ್ ಅಂತ ಹೇಳ್ಬೋದು. ಹಾಗಾಗಿ ವಾರಾಹಿ ದೇವಿಯನ್ನು ರಾತ್ರಿ ದೇವತೆ, ಕತ್ತಲ ವಾರಾಹಿ ಅಥವಾ ಧೂಮ್ರ ವಾರಾಹಿ ಅಂತಲೂ ಕರೀತಾರೆ. ಯಾಕೆ ಅಂತಂದರೆ ತಂತ್ರಶಾಸ್ತ್ರದ ಪ್ರಕಾರ ವಾರಾಹಿ ದೇವಿಯನ್ನು ಸೂರ್ಯಾಸ್ತದ ನಂತರ ಅಥವಾ ಸೂರ್ಯೋದಯದ ಮೊದಲು ನಾವು ಈ ಅಮ್ಮನನ್ನು ಪೂಜಿಸಬೇಕು. ಇನ್ನು ವಾರಾಹಿ ಅಮ್ಮನ ಮಂತ್ರಗಳನ್ನು ನಾವು ಪಠಿಸಬೇಕು ಅಂದ್ರೂ ಅಷ್ಟೇ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪಠಿಸಿದ್ರೆ ನಮಗೆ ಅತಿ ಶೀಘ್ರವಾಗಿ ನಮ್ಮ ಆಸೆ ನೆರವೇರುತ್ತೆ. ಇನ್ನು ಅದೇ ರೀತಿಯಾಗಿ ನಾವು ರಾತ್ರಿ ಮಲಗುವ ಸಮಯದಲ್ಲಿ ನಾವು ಅಮ್ಮನ ಮಂತ್ರವನ್ನು ಪಠಿಸೋದ್ರಿಂದ ನಾವು ಸಂಕಷ್ಟದಿಂದ ಹೊರಬರ್ಬೋದು. ನಮಗೆ ಏನು ಕಷ್ಟ ಇದೆ, ನಮಗೇನು ದುಃಖ ಇದೆ, ಈ ಏನು ಕಷ್ಟಗಳಿದೆ, ಆ ಕಷ್ಟಗಳಿಂದ ಒಂದೇ ನಿಮಿಷದಲ್ಲಿ ಅಮ್ಮ ಹೊರತರ್ತಾಳೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗಾಗಿ ಈ ದಿನ ನಾನು ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅದು ರಾತ್ರಿ ಸಮಯದಲ್ಲಿ ಅಂದರೆ ನೀವು ಮಲಗೋ ಸಮಯದಲ್ಲಿ ಈ ಮಂತ್ರವನ್ನು 9 ಸಾರಿ ಹೇಳ್ಕೊಂಡು ಮಲಗಿದ್ರೆ ಸಾಕು. ಅಮ್ಮ ನಿಮಗೆ ಬೆಳಗಾಗುವಷ್ಟರಲ್ಲೇ ನಿಮ್ಮ ಸಂಕಷ್ಟಗಳಿಂದ ಹೊರತರ್ತಾಳೆ. ನಿಮಗೇನು ಕಷ್ಟ ಇದೆ ಆ ಕಷ್ಟದಿಂದ ಹೊರಬರ್ಬೋದು ಅಂತಲೇ ಹೇಳ್ಬೋದು. ಅದರಲ್ಲೂ ವಾರಾಹಿ ಅಮ್ಮನಿಗೆ ನೀವು ಅಷ್ಟಮಿ, ಪಂಚಮಿ, ಅಮಾವಾಸ್ಯೆ, ಹುಣ್ಣಿಮೆ ಅಂತಂದರೆ ಬಹಳ ವಿಶೇಷ ದಿನಗಳು ಅಂತಲೇ ಹೇಳ್ಬೋದು. ಅದರಲ್ಲೂ ನಾಳೆ ನಮಗೆ ಹುಣ್ಣಿಮೆ ಬಂದಿದೆ, ಅದರಲ್ಲೂ ಚಂದ್ರಗ್ರಹಣ ಇದೆ ಸ್ನೇಹಿತರೆ. ಹಾಗಾಗಿ ಈ ದಿನ ನೀವು ಮಿಸ್ ಮಾಡಬೇಡಿ. ರಾತ್ರಿ ಮಲಗೋ ಸಮಯದಲ್ಲಿ ವಾರಾಹಿ ಅಮ್ಮನನ್ನು ನೆನೆದು ಈ ಮಂತ್ರವನ್ನು ಹೇಳ್ಕೊಬೇಕಾಗತ್ತೆ. ಯಾವ ಮಂತ್ರ ಹೇಳ್ಕೊಬೇಕು ಅನ್ನೋದಾದರೆ ನೀವು ನಾಳೆ ರಾತ್ರಿ ನೀವು ಊಟ ಮಾಡಿ ಇನ್ನೇನು ಮಲಗ್ತಿರಲ್ಲ ಆ ಸಮಯದಲ್ಲೇ ನೀವು ಬೆಡ್ ಮೇಲೆ ಕೂತ್ಕೊಂಡು ಹೇಳ್ಬೋದು ಸ್ನೇಹಿತರೆ. ಹಾಸಿಗೆ ಮೇಲೆ ಕೂತ್ಕೊಂಡು ಹೇಳ್ಕೊಬೋದು. ಇದಕ್ಕೆ ಪೀರಿಯಡ್ಸ್ ಆಗಿದ್ರೂ ಹೇಳ್ಕೊಬೋದು, ನಾನ್ ವೆಜ್ ತಿಂದು ಹೇಳ್ಕೊಬೋದು. ಯಾಕೆ ಅಂತಂದರೆ ನಾವು ದೇವ್ರ ಮನೆಯಲ್ಲಿ ನಾವು ಈ ಮಂತ್ರವನ್ನು ಹೇಳ್ತಾ ಇಲ್ಲ. ಹಾಗಾಗಿ ನೀವು ಬೆಡ್ ಮೇಲೆ ಕೂತ್ಕೊಂಡು ಹೇಳ್ಕೊಳ್ಳೋದ್ರಿಂದ ಯಾವುದೇ ಥರದ ಸ್ನಾನ ಆಗಬೇಕು, ಪೂಜೆ ಆಗಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ. ನೀವು ರಾತ್ರಿ ಊಟ ಆದಮೇಲೆ ಹೋಗಿ ಬೆಡ್ ಮೇಲೆ ಕೂತ್ಕೊಂಡು ವಾರಾಹಿ ದೇವಿಯನ್ನು 2 ನಿಮಿಷ ನಿಮ್ಮ ಮನಸ್ಸಲ್ಲೇ ನೆನೆಸ್ಕೊಂಡು ನಿಮ್ಮ ಕಷ್ಟಗಳನ್ನೆಲ್ಲ ಹೇಳ್ಕೊಂಡು ಅಮ್ಮ ನನ್ನ ಕಷ್ಟಗಳನ್ನೆಲ್ಲ ಬಗೆಹರಿಸಮ್ಮ ಅಂತ ನೀವು ಏನು ಕಷ್ಟ ಇದೆ ಅದನ್ನೆಲ್ಲವನ್ನು ಅಮ್ಮನ ಹತ್ರ ಹೇಳ್ಕೊಬೇಕಾಗತ್ತೆ. ತುಂಬಾ ದುಡ್ಡಿನ ಪ್ರಾಬ್ಲಮ್ ಇದೆ ಅನ್ನೋರಾಗಲಿ ಅಥವಾ ನನಗೆ ತುಂಬಾ ಅನಾರೋಗ್ಯ ಸಮಸ್ಯೆ ಇದೆ, ಯಾಕೋ ಏನು ಮಾಡಿದ್ರು ನನಗೆ ಆರೋಗ್ಯ ಸರಿ ಆಗ್ತಾ ಇಲ್ಲ ಅನ್ನೋರಾಗಲಿ, ಅಥವಾ ನಾನು ಯಾರಿಗೋ ದುಡ್ಡು ಕೊಟ್ಟಿದ್ದೀನಿ ವಾಪಸ್ ಬರ್ತಾನೆ ಇಲ್ಲ ಅನ್ನೋರಾಗಲಿ, ಅಥವಾ ನಾನು ಮನೆ ಕಟ್ಟಬೇಕು ಅಂತ ಇದ್ದೀನಿ ಅಥವಾ ಕಟ್ಟಿದ್ದೀನಿ ಅರ್ಧಂಬರ್ಧಂ ಅಂದರೆ ಅರ್ಧಕ್ಕೆ ನಿಂತಿದೆ, ಅದು ಪೂರ್ತಿ ಆಗ್ತಾನೆ ಇಲ್ಲ, ನಾನು ಒಂದು 5 ವರ್ಷದಿಂದ ಕಟ್ತಾನೆ ಇದ್ದೀನಿ ಅಂತ ಅನ್ನೋರು, ಅಥವಾ ನಾನು ಒಂದು ಸೈಟ್ ತೊಗೊಳಕ್ಕೆ ದುಡ್ಡು ಜೋಡಿಸಿಡ್ತಾ ಇದ್ದೀನಿ ಆದರೂ ತೊಗೊಳಕ್ಕೆ ಆಗ್ತಾ ಇಲ್ಲ ಅನ್ನೋರು, ಅಥವಾ ಮಕ್ಕಳ ಎಜುಕೇಷನ್ ಚೆನ್ನಾಗಿ ಆಗಬೇಕು ಅನ್ನೋರು ಸ್ನೇಹಿತರೆ, ನಿಮ್ಗೆ ಯಾವುದೇ ಪ್ರಾಬ್ಲಮ್ ಇದ್ರೂ ಕೂಡ ವಾರಾಹಿ ದೇವಿ ಅಮ್ಮನ ಹತ್ರ ಹೇಳ್ಕೊಬೇಕಾಗತ್ತೆ. ಹೇಳ್ಕೊಂಡು ನೀವು ಈ ಮಂತ್ರವನ್ನು 9 ಸಾರಿ ಹೇಳ್ಬೇಕಾಗತ್ತೆ. ನೀವೊಂದು ಬುಕ್ಕಲ್ಲಾದರೂ ಬರ್ಕೊಬೋದು. ನೀವು ನಾನು ಮೊದಲೇ ಹೇಳಿದ್ದೆ, ಒಂದು ಬುಕ್ ಇಡಿ, ಯಾವುದೇ ಒಂದು ಮಂತ್ರಗಳನ್ನು ಆಗಲೂ ನೀವು ಬುಕ್ಕಲ್ಲಿ ಬರ್ಕೊತ ಬಂದರೆ ನಿಮಗೆ ಹೇಳ್ಕೊಳ್ಳೋದಕ್ಕೂ ತುಂಬ ಈಸಿ ಅಂತ. ಹಾಗಾಗಿ ಆ ಬುಕ್ಕಲ್ಲಿ ಕೂಡ ಮಂತ್ರಗಳನ್ನು ಬರ್ಕೊಳ್ಳೋದ್ರಿಂದ ನಿಮ್ಗೆ ಯಾವಾಗ ನೀವು ಮಂತ್ರವನ್ನು ಹೇಳ್ಕೊಬೇಕು ಅನ್ನಿಸ್ದಲ್ಲಿ ಆ ಬುಕ್ ತೆಗೆದ್ರೆ ಹೇಳ್ಕೊಬೋದು. ಮೊಬೈಲ್ ತೆಗೆದು ಎಲ್ಲ ಸರ್ಚ್ ಮಾಡೋದ್ರ ಬದಲು ನೀವು ಈಸಿಯಾಗಿ ಬುಕ್ಕಲ್ಲಿ ಬರ್ಕೊಂಡ್ರೆ ನಿಮಗೆ ಹೇಳ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ ಸ್ನೇಹಿತರೆ. ಬನ್ನಿ ಹಾಗಾದರೆ ಈ ವಾರಾಹಿ ಅಮ್ಮನ ಮಂತ್ರ ಯಾವುದು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಮಂತ್ರ ತುಂಬಾ ಚಿಕ್ಕದಿದೆ ಸ್ನೇಹಿತರೆ. ನೋಡಿ ಇಲ್ಲಿ ಬರ್ತಾ ಇದೆಯಲ್ಲ, ಶ್ರೀಂ ಮಾತ್ರೇಯಿ, ಶ್ರೀಂ ಮಾತ್ರೇಯಿ, ಶ್ರೀಂ ಮಾತ್ರೇಯಿ. ಈ ಮಂತ್ರವನ್ನು ನೀವು 9 ಸಾರಿ ಹೇಳ್ಕೊಬೇಕಾಗತ್ತೆ. ಅಥವಾ ನಿಮಗೆ ಇನ್ನೂ ಟೈಮ್ ಇದೆ, ನಾನು ಇನ್ನೂ ಸ್ವಲ್ಪ ಜಾಸ್ತಿನೇ ಹೇಳ್ಕೊತೀನಿ ಅಂತಂದರೆ ನೀವು ಇನ್ನೂ ಸ್ವಲ್ಪ ಒಂದು 5 ನಿಮಿಷ 10 ನಿಮಿಷ ಕೂಡ ನೀವು ಅಮ್ಮನ ಮಂತ್ರವನ್ನು ಹೇಳ್ಕೊಬೋದು. ನೀವು ಎಷ್ಟು ಸಾರಿ ಹೇಳ್ಕೊತಿರೋ, ಎಷ್ಟು ಭಕ್ತಿ, ಶ್ರದ್ಧೆ, ನಂಬಿಕೆಯಿಂದ ಹೇಳ್ಕೊತಿರೋ ಅಷ್ಟು ಬೇಗ ನಿಮ್ಮ ಕಷ್ಟಗಳು ಬಗೆಹರಿತವೆ. ಅಮ್ಮ ನಿಮ್ಮ ಕಷ್ಟಗಳನ್ನು ಅತಿ ಶೀಘ್ರವಾಗಿ ನೆರವೇರಿಸ್ತಾಳೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗಾಗಿ ನೀವು ನಂಬಿಕೆಯಿಂದ ಹೇಳಿ, ಅಮ್ಮನ ಮಂತ್ರ ಹೇಳ್ತಾ ಇದ್ದೀನಿ, ಅಮ್ಮ ನನ್ನ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ ಅನ್ನೋ ಒಂದು ದೃಢವಾದ ಸಂಕಲ್ಪ ಮಾಡಿಕೊಂಡು ನಂಬಿಕೆಯಿಂದ ಹೇಳಿ, ಖಂಡಿತ ಅಮ್ಮ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ. ಇನ್ನು ಎಷ್ಟು ದಿನ ಹೇಳ್ಕೊಬೇಕು ಅನ್ನೋದಾದರೆ ಇಷ್ಟೇ ದಿನ ಹೇಳ್ಕೊಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ. ನಿಮ್ಗೆ ಎಷ್ಟು ದಿನ ಆಗುತ್ತೋ ಅಷ್ಟು ದಿನವೂ ಹೇಳ್ಕೊಬೋದು. ಯಾಕೆ ಅಂದರೆ ನಾವು ರಾತ್ರಿ ಮಲಗೋ ಸಮಯದಲ್ಲಿ ನಾವು ದೇವಿಯ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ನಮ್ಮ ಏನು ಕಷ್ಟಗಳಿದೆ ಅದು ಅತಿ ಶೀಘ್ರವಾಗಿ ನೆರವೇರುತ್ತೆ. ಯಾಕೆ ಅಂತಂದರೆ ನಾವು ರಾತ್ರಿ ಮಲಗೋ ಸಮಯದಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ಯಾವುದೇ ಒಂದು
ಒಂದು ಒಳ್ಳೆಯ ಯೋಚನೆಯನ್ನು ಮಾಡಬೇಕು. ನೀವು ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೂ ಆ ಕೆಲಸವನ್ನು ನೀವು ರಾತ್ರಿ ಸಮಯದಲ್ಲಿ ಇನ್ನೇನು ಮಲ್ಗಕ್ಕೆ ಹೋಗೋ ಸಮಯದಲ್ಲಿ ನೀವು ಮಲಗಿರಬೇಕಂದ್ರೆ ಇನ್ನು ನಿದ್ದೆಗೆ ಜಾರ್ತಿರಲ್ಲ, ಆ ಸಮಯದಲ್ಲಿ ನನಗೆ ಈ ಕೆಲಸ ಆಗಬೇಕು ಈ ಕೆಲಸ ಆಗಬೇಕು ಅಂತ ಅಮ್ಮನ ಹತ್ರ ಹೇಳಿಕೊಂಡು ನೀವು ನಿದ್ದೆಗೆ ಜಾರಿದ್ರೆ ಖಂಡಿತ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡು ಅತಿ ಬೇಗನೆ ಅದು ಆ್ಯಕ್ಟಿವೇಟ್ ಆಗಿ ನಿಮ್ಮ ಏನು ಕಷ್ಟಗಳಿದೆ ಆ ಕಷ್ಟಗಳನ್ನೆಲ್ಲ ಬಗೆಹರಿದು ನೀವೇನು ಸಾಧನೆ ಮಾಡಬೇಕು ಅಂತಿರ್ತೀರಲ್ಲ ಆ ಸಾಧನೆಗೆ ಪ್ರೋತ್ಸಾಹ ಅನ್ನೋದು ಕೊಡ್ತಾ ಬರುತ್ತೆ ಸ್ನೇಹಿತರೆ. ಹಾಗಾಗಿ ನೀವು ಯಾವಾಗಲೂ ನಮಗೆ ಸಬ್ಕಾನ್ಷಿಯಸ್ ಮೈಂಡು ತುಂಬಾ ಸ್ಟ್ರಾಂಗ್ ಇರುತ್ತೆ. ಅದಕ್ಕೋಸ್ಕರ ನಾವು ರಾತ್ರಿ ಮಲಗೋ ಸಮಯದಲ್ಲಿ ಈ ಮಂತ್ರಗಳನ್ನು ಹೇಳ್ಕೊಳ್ಳೋದಾಗಲಿ ಅಥವಾ ನೀವು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಂದ್ರೂ ಸ್ಟ್ರಾಂಗಾಗಿ ಆ ಸಮಯದಲ್ಲಿ ನೀವು ಹೇಳ್ಕೊಳ್ಳೋದ್ರಿಂದ ಖಂಡಿತ ನಿಮ್ಮ ಏನು ಮಾಡಬೇಕು ಅಂತಿದ್ದೀರ ಅದು ಅತಿ ಶೀಘ್ರವಾಗಿ ನಿಮಗೆ ಆಗುತ್ತೆ ಆ ಕೆಲಸ ಸ್ನೇಹಿತರೆ. ಅದಕ್ಕೋಸ್ಕರನೇ ಯಾವಾಗಲೂ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಕೊಳ್ಳೋದಾಗಲಿ ಅಥವಾ ರಾತ್ರಿ ಮಲಗೋ ಸಮಯದಲ್ಲಿ ನಾವು ಮಂತ್ರಗಳನ್ನು ಹೇಳ್ಕೊಳ್ಳೋದು ಅಥವಾ ನಾವು ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೂ ಆ ಸಮಯದಲ್ಲಿ ನಾವು ಆ ಕೆಲಸವನ್ನು ಜ್ಞಾಪಕ ಮಾಡಿಕೊಂಡು ಆ ಕೆಲಸದ ಬಗ್ಗೆನೇ ನಾವು ಯೋಚನೆ ಮಾಡೋದು, ಈ ರೀತಿಯಾಗಿ ಕೂಡ ಮಾಡ್ಬೋದು. ಇನ್ನು ವಾರಾಹಿ ದೇವಿಯ ಫೋಟೋವನ್ನು ಮನೇಲಿ ಇಟ್ಕೊಂಬೋದಾ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಖಂಡಿತ ವಾರಾಹಿ ದೇವಿಯ ಫೋಟೋ ಮನೇಲಿ ಇಟ್ಕೊಬೋದು ಸ್ನೇಹಿತರೆ. ಫೋಟೋ ಆಗಲಿ ವಿಗ್ರಹ ಆಗಲಿ ನಿಮಗೆ ಸಿಕ್ತು ಅಂದರೆ ಖಂಡಿತ ವಾರಾಹಿ ದೇವಿಯ ಫೋಟೋ ಇಟ್ಕೊಳ್ಳಿ. ಅಮ್ಮ ತುಂಬಾ ಸ್ಟ್ರಾಂಗ್. ಹಾಗಾಗಿ ನಮ್ಮ ಮನೇಲಿ ಅಮ್ಮನ ಫೋಟೋ ಇತ್ತು ಅಂತಂದರೆ ನಮ್ಮ ಎಲ್ಲ ಏನು ಕೆಲಸ ಮಾಡ್ತೀರಾ ಆ ಕೆಲಸ ಮಾಡೋ ಸಮಯದಲ್ಲಿ ಅಮ್ಮನನ್ನು ನೆನೆಸ್ಕೊಂಡು ಅಮ್ಮನಿಗೆ ಒಂದು ತುಪ್ಪದ ದೀಪವನ್ನು ಹಚ್ಚಿ ನೀವು ಕೆಲಸವನ್ನು ಸ್ಟಾರ್ಟ್ ಮಾಡಿ, ಖಂಡಿತ ಶೀಘ್ರದಲ್ಲೇ ನೆರವೇರುತ್ತೆ. ಅಮ್ಮನ ಫೋಟೋ ಮನೇಲಿ ಇಟ್ಕೊಳ್ಳೋದ್ರಿಂದ ಏನೂ ಸಮಸ್ಯೆ ಇಲ್ಲ ಸ್ನೇಹಿತರೆ. ಹಾಗಾಗಿ ಅಮ್ಮನ ಫೋಟೋ ಸಿಕ್ತು ಅಂತಂದರೆ ನೀವು ಮನೇಲಿ ಇಟ್ಕೊಳ್ಳಿ. ಇಲ್ಲ ಅಂತಂದರೆ ನೀವು ಒಂದು ದೀಪವನ್ನೇ ಹಚ್ಚಿ ಆ ದೀಪದಲ್ಲಿ ವಾರಾಹಿ ದೇವಿಯನ್ನು ಆಹ್ವಾನ ಮಾಡಿ ವಾರಾಹಿ ದೇವಿಯನ್ನು ನೆನೆದು ನೀವು ಕೂಡ ಪೂಜೆ ಮಾಡ್ಬೋದು. ಈ ರೀತಿ ಕೂಡ ಮಾಡ್ಬೋದು. ಅಥವಾ ಫೋಟೋ ಸಿಕ್ತು ಅಂದರೆ ಖಂಡಿತ ಫೋಟೋ ತೊಗೊಂಬಂದು ನೀವು ಮನೇಲಿ ಇಟ್ಕೊಂಡು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ಅದರಲ್ಲೂ ಅಮ್ಮನಿಗೆ ಶುಕ್ರವಾರ ಮಂಗಳವಾರ ಹಾಗೆಯೇ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಪೂಜೆ ಮಾಡೋದ್ರಿಂದ ಅಮ್ಮ ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ತಾಳೆ ಅಂತಲೇ ಹೇಳ್ಬೋದು. ಹಾಗಾಗಿ ಖಂಡಿತ ಫೋಟೋನ ಮನೇಲಿ ಇಟ್ಕೊಬೋದು ಸ್ನೇಹಿತರೆ. ನಾಳೆ ರಾತ್ರಿ ಮಲಗೋ ಸಮಯದಲ್ಲಿ ಹುಣ್ಣಿಮೆ ಇದೆ, ನಾಳೆ ಮಲಗೋ ಸಮಯದಲ್ಲಿ ಈ ಮಂತ್ರವನ್ನು 9 ಸಾರಿ ಹೇಳ್ಕೊಳ್ಳಿ. ನಿಮ್ಮ ಕಷ್ಟಗಳೆಲ್ಲ ಬಗೆಹರಿಯುತ್ತೆ. ಅದಕ್ಕಿಂತ ಜಾಸ್ತಿ ಹೇಳ್ಕೊತೀನಿ ಅಂದರೆ ಹೇಳ್ಕೊಳ್ಳಿ. ನಿಮ್ಮ ಕಷ್ಟಗಳೆಲ್ಲ ಅಮ್ಮ ಒಂದೇ ನಿಮಿಷದಲ್ಲಿ ಬಗೆಹರಿಸ್ತಾಳೆ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ನಾನು ಕೂಡ ವಾರಾಹಿ ದೇವಿಯನ್ನು ಬೇಡ್ಕೊತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಥ್ಯಾಂಕ್ ಯು.